ಇವತ್ತು ಒಂದು ಕಡೆಗೆ ಮುಖ್ಯಮಂತ್ರಿಗಳನ್ನ ಸಭೆ ಮಾಡಿದ್ರೆ ಅದರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ವಿ. ಅದರ ಜೊತೆಗೆ ಇವತ್ತು ಹಲವು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಕಬ್ಬು ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಬ್ಬು ದರ ನಿಗದಿಗೆ ತೀವ್ರಗೊಂಡ ರೈತರ ಹೋರಾಟ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆ. ಪುಣೆ ಬೆಂಗಳೂರು ಹೆದ್ದಾರಿ ಬಂದ್, ಹಲವರು ವಶಕ್ಕೆ. ಹೋರಾಟಕ್ಕೆ ಮಾಜಿ ಸೈನಿಕರು, ಮಠಾಧೀಶರು ಸಾಥ್. ಕಬ್ಬಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡುವಂತೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತ ಸಂಘದ ಸಭೆಯ ನಿರ್ಧಾರ ಹೊರಬರುವ ಮುನ್ನವೇ ಹೆದ್ದಾರಿ ಬಂದ್ಗೆ ನಿರ್ಧರಿಸಿದ್ರು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿರುವ ಹತ್ತರಗಿ ಟೋಲ್ ಬಳಿ ಬೆಳಗ್ಗೆಯಿಂದಲೇ ಸಾವಿರಾರು ರೈತರು ಜಮಾವಣೆಗೊಂಡಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೆದ್ದಾರಿ ಪಕ್ಕದಲ್ಲಿಯೇ ಎಲ್ಲ ಹೋರಾಟಗಾರರಿಗೆ ಅಡುಗೆ ಮಾಡಿ ಸೇವಿಸಿದ್ರು. ರೈತ ಸಂಘದ ಚುನ್ನಪ್ಪ ಪೂಜೇರಿ ಬಣದ ರೈತರು ಏಕಾಏಕಿ ಹೆದ್ದಾರಿಗೆ ನುಗ್ಗಿ ಪುಣೆ ಬೆಂಗಳೂರು ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ವಾಗ್ವಾದವೇ ಆಯಿತು. ಕೆಲ ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಟ್ರ್ಯಾಕ್ಟರ್ ಮತ್ತು ನಡಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸವನ್ನೇ ಪೊಲೀಸರು ಪಡಬೇಕಾಯಿತು. ನಾವು 3500 ನಮಗೆ ರೇಟ್ ಬೇಕೇ ಬೇಕು. ಅದು ಕೊಡ್ತಕ್ಕ ನಾವು ಕಾರ್ಖಾನೆ ಚಾಲು ಮಾಡಿಕೊಡೋದಿಲ್ಲ, ನಮ್ಮ ರೈತರು ಹೋರಾಟ ಬಿಡೋದಿಲ್ಲ. ಅದಕ್ಕಾಗಿ ನಾವು ಸಹನ್ ತಗೊಳ್ಳೋದೇವು ಸರ್. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಿದ್ದೀರಿ. ಹೋರಾಟ ನಮ್ಮದು ಕಂಟಿನ್ಯೂ ಆಗೋ ಸರ್. ಅವ್ರು ನಮ್ಮ ಬಿಲ್, ನಮ್ಮ ಬೆಂಬಲ ಬೆಲೆ ನಮ್ಗೆ ಕ್ವಾರ್ಟರ್ ನಾವು ಕೇದ 3400 ಅಂದ್ರೆ ಹಿಂದೆ ತಗೊಳ್ಳೋರ, ಇಲ್ಲ ಅಂತ ಹಿಂದೆ ತಗೊಳ್ಳೋದು. ಇವತ್ತಿನ ಹೋರಾಟ ನೋಡಿ ಸರ್, ಇವತ್ತು ನಾವು 10 ದಿವಸ ಆಯ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಆಮೇಲೆ ಜನಪ್ರತಿನಿಧಿಗಳಾಗಲಿ ಯಾರೂ ಮಾತಾಡ್ತಾ ಇಲ್ಲ. ಇನ್ನು ಚಿಕ್ಕೋಡಿ ಪಟ್ಟಣದ ಬಂದ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿದ್ವು. ಆದರೆ ಬೆಳಗ್ಗೆ 10:30 ಆದರೂ ಅಂಗಡಿಗಳನ್ನ ಕ್ಲೋಸ್ ಮಾಡದ ವರ್ತಕರ ಬಳಿ ಹೋಗಿ ಅಂಗಡಿ ಬಾಗಿಲನ್ನ ಹಾಕುವಂತೆ ಮನವಿ ಮಾಡಿದ್ರು. ಈ ವೇಳೆ ಪೊಲೀಸರೊಂದಿಗೆ ಹೋರಾಟಗಾರರು ವಾಗ್ವಾದ ನಡೆಸಿದ್ರು. ಕೆಲ ವ್ಯಾಪಾರಸ್ಥರು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು. ಇನ್ನು ಅಥಣಿಯಲ್ಲಿ ಯೋಗಾಸನ ಮಾಡಿ ರೈತರಿಂದ ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಯೋಗಾಸನ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿದ್ರು. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರ ಪ್ರತಿಭಟನೆ. ಗಾಜಿನ ಮೇಲೆ ಮಲಗಿ ವಿನೂತನ ಪ್ರೊಟೆಸ್ಟ್. ರೈತರ ಹೋರಾಟಕ್ಕೆ ಸ್ವಾಮೀಜಿಗಳ ಸಾಥ್. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವ ರೈತರ ಪ್ರೊಟೆಸ್ಟ್ 9ನೇ ದಿನ ಕಾಲಿಟ್ಟಿದೆ. ಸುರೇಶ್ ಬೆಳವಿ ಎಂಬಂತಹ ರೈತ ಗಾಜಿನ ಚೂರುಗಳ ಮೇಲೆ ಉರುಳು ಸೇವೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ಸಭೆಯಲ್ಲಿ ದರ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ. ರೈತರ ಸಲುವಾಗಿ ನಾವು ಹೋರಾಟ ಮಾಡಕ್ಕೆ ಸಿದ್ಧರಿ. ಯಾಕಂದ್ರೆ 9 ದಿವಸ ಆದ್ರಿ ಅದು ಅನ್ನ ಕೊಡೋದು ದೇವರಿಗೆ ಅನ್ನ ಆದರೂ ಕಿಮ್ಮತ್ ಕೊಡೋದಿಲ್ಲ ಅಂದ್ರೆ ಎಂಥ ಸರ್ಕಾರ ರೀ ಅದ. ಈಗ ಒಟ್ಟೆ ನೋಡ್ರಿ, ಇವತ್ತು 3500 ರೂಪಾಯಿ ಕೊಡಬೇಕ್ರಿ. ಇವತ್ತು ಕಾಜಿನ ಮ್ಯಾಗ ಉರುಳು ಸೇವ್ ಮಾಡೇನ್ರಿ. ಮಾಡ್ರಿ 3500 ರೂಪಾಯಿ ಮೈ ಮೇಲೆ ಪೇಂಟ್ ಬರ್ಕೊಂದಿನಿ ಸರ್. ಇನ್ನ ಇದು ಆಗ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಆಗೋದ್ರ ಸರ್ ಅದು. ಇನ್ನು ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವ ರೈತರ ಹೋರಾಟಕ್ಕೆ ಮಠಾಧೀಶರು ಬೆಂಬಲ ಸೂಚಿಸಿದ್ದು, ಶ್ರೀಶೈಲದ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ, ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸೇರಿ ಹಲವು ಮಠಾಧೀಶರು ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದು ಸರ್ಕಾರ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರೈತ ಈ ದೇಶದ ಬೆನ್ನೆಲುಬು. ರೈತ ಎಲ್ಲದೆ ಹೋದ್ರೆ ಜಗತ್ತಿನ ಜನಜಂಗುಳಿಯ ಉಸಿರಾಟವೇ ನಿಂತು ಹೋಗ್ತದೆ. ಆದ್ರೆ ಇವತ್ತು ದುರ್ದೈವದ ಸಂಗತಿ ಏನು ಅಂದ್ರ, ರೈತರು ತೊಂದರೆಯೊಳಗದಾರ, ರೈತರ ಕಷ್ಟದೊಳಗದಾರ ಅಂದ್ರ ಅದರೊಳಗೆ ನಮ್ಮ ಪರವಾಗಿ ನೀನು ಹೋಗಿ ಬರಬೇಕು ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನನೇ ಪ್ರೇರಣೆಯನ್ನು ಕೊಟ್ಟು ಜಗದ್ಗುರುಗಳವರನ್ನ ಈ ಹೋರಾಟದಲ್ಲಿ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಕಳಿಸಿ ಕೊಟ್ಟಿದ್ದಾನೆ ಅನ್ನುವಂತ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಗೋಕಾಕ್ನಲ್ಲಿ ಹೆದ್ದಾರಿ ತಡೆಗೆ ಯತ್ನ, ಪೊಲೀಸರೊಂದಿಗೆ ವಾಗ್ವಾದ, ಹಲವು ರೈತರು ವಶಕ್ಕೆ. ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರೈತರ ಹೋರಾಟ ತೀವ್ರಗೊಂಡಿತ್ತು. ಹೆದ್ದಾರಿ ತಡೆಗೆ ರೈತರು ಯತ್ನಿಸಿದ್ರು. ನೆಲದ ಮೇಲೆ ಮಲಗಿ ಒದ್ದಾಡಿದ್ರು. ರೈತರು ತೆರಳುವ ಮಾರ್ಗದಲ್ಲಿ ಪೊಲೀಸರ ವ್ಯಾನ್ ನಿಲ್ಲಿಸಿದ್ದಕ್ಕೆ ಪೊಲೀಸರ ನಡುವೆ ವಾಗ್ವಾದ ಉಂಟಾಯಿತು. ಪೊಲೀಸರ ವಿರುದ್ಧವೇ ರೈತರು ರೊಚ್ಚಿಗೆದ್ದಿದ್ದು ಹೆದ್ದಾರಿ ಬಂದ್ಗೆ ಮುಂದಾದ ರೈತರನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದ್ರು. ಇನ್ನು ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ಬೆಲೆ ನಿಗದಿಗೆ ಆಗ್ರಹಿಸಿ ರೈತ ಹೋರಾಟಕ್ಕೆ ಕನ್ನಡ ರಕ್ಷಣಾ ವೇದಿಕೆ ಸಹ ಬೆಂಬಲ ಕೊಟ್ಟಿದೆ. ರಸ್ತೆಯಲ್ಲಿ ಮಲಗಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ
ಹೇಳಿ ಪಟ್ಟು ಹಿಡಿದಿದ್ದಾರೆ. ಚನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ರಸ್ತೆ ತಡೆ ಮಾಡಿದ್ರು. ಟೈರ್ಗೆ ಬೆಂಕಿ ಇಟ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ತಳ್ಳಾಟ ನೂಕಾಟ ಉಂಟಾಗಿ ಪೊಲೀಸರು ಹಲವು ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ. ಕಬ್ಬಿನ ಬೆಂಬಲ ಬೆಲೆ ನಿಗದಿಗೆ ರೈತರ ರೋಷಾಗ್ನಿ. ಬಾಗಲಕೋಟೆಯ ಗದ್ದನಕೇರಿ ಕ್ರಾಸ್ ಬಳಿ ಪ್ರತಿಭಟನೆ. ಬೆಳಗಾವಿ ಬಳಿಕ ಬಾಗಲಕೋಟೆಯಲ್ಲೂ ಕೂಡ ರೈತರ ಹೋರಾಟ ತೀವ್ರಗೊಂಡಿತ್ತು. ಹುನಗುಂದ ತಾಲೂಕಿನ ಕಮತಗಿ ಕ್ರಾಸ್ನಲ್ಲಿ ರಾಯಚೂರು ಬೆಳಗಾವಿ ಹೆದ್ದಾರಿ ತಡೆದು ರೈತರು ಪ್ರೊಟೆಸ್ಟ್ ಮಾಡಿದ್ರು. ರಸ್ತೆಯಲ್ಲಿ ಕಲ್ಲನ್ನ ಇಟ್ಟು ರಸ್ತೆಯನ್ನ ಬಂದ್ ಮಾಡಿದ ಪರಿಣಾಮ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ರೈತರ ಪ್ರತಿಭಟನೆಗೆ ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ ಸಾಥ್ ಕೊಟ್ರು. ಗದ್ದನಕೇರಿ ಕ್ರಾಸ್ನಲ್ಲಿ ರಸ್ತೆಯಲ್ಲಿಯೇ ಕೂತು ಹೋರಾಟ ಮಾಡಿದ್ರು. ಹುಬ್ಬಳ್ಳಿಯ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 218 ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಲಾಯಿತು. ಬಾಗಲಕೋಟೆ ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿರುವ ರೈತರು ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿದ್ದ ರೈತರು ಬಾರುಕೋಲನ್ನು ನೆಲಕ್ಕೆ ಬಡಿಯುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಿದ್ರು. ಲೋಕಾಪುರ ಪಟ್ಟಣ ವ್ಯಾಪ್ತಿಯ ಪ್ರಮುಖ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಅಲ್ಲದೆ ಧಾರವಾಡ, ವಿಜಯಪುರ, ರಾಯಚೂರು ಟು ಬೆಳಗಾವಿ, ಬಾಗಲಕೋಟೆ ಟು ಸಂಕೇಶ್ವರ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಲಾಗಿತ್ತು. ಬಾಗಲಕೋಟೆಯ ತೆರದಾಳ ಪಟ್ಟಣದಲ್ಲಿ ರೈತರು ಸಿಡಿದೆದ್ದಿದ್ರು. ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟ ಮಾಜಿ ಸೈನಿಕರು, ಕನ್ನಡಪರ ಸಂಘಟನೆಯ ಹೋರಾಟಗಾರರು ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆಯನ್ನು ತಡೆದು ಪ್ರೊಟೆಸ್ಟ್ ಮಾಡಿದ್ರು. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ವಿಜಯ್ ಕುಮಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯ ಹಲವೆಡೆ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಜಿಲ್ಲೆಯ ಇಂಡಿ, ಬಬಲೇಶ್ವರ, ದೇವರಹಿಪ್ಪರಗಿ ಪಟ್ಟಣಗಳಲ್ಲಿ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಬಾರುಕೋಲಿನಿಂದ ಹೊಡೆದುಕೊಂಡು ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟಾರೆ ಸಿಎಂ ಸಭೆಯ ನಿರ್ಧಾರಕ್ಕೂ ಮುನ್ನವೇ ಬೆಳಗಾವಿ, ಬಾಗಲಕೋಟೆಯ ಹಲವೆಡೆ ರೈತರ ಆಕ್ರೋಶ ಜೋರು ಸದ್ದು ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.